Hello everyone, welcome to Navras Maths Tutorials. Exercise number 2.4, question number 10. ಏನು ಕೊಟ್ಟಿದ್ದಾರೆ ನೋಡಿ, ಫ್ಯಾಕ್ಟರೈಸ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 27y ಕ್ಯೂಬ್ ಪ್ಲಸ್ 125z ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಹಿಂಟ್ ಅಂತ ಕೂಡ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ. ಸಿ ಕ್ವಶನ್ ನಂಬರ್ 9 ಅಂತ, ಅಂದ್ರೆ ಕ್ವಶನ್ ನಂಬರ್ 9 ಮಾಡಿದೀವಲ್ಲ, ಸೇಮ್ ಅದನ್ನ ಹಿಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ಐಡೆಂಟಿಟಿ ಅಪ್ಲೈ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ಏನಿತ್ತು, ನಾವು 9th ಕ್ವಶನ್ ಏನಿತ್ತು ನಮ್ಗೆ ನೋಡಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ಸ್ ಟು ಏನಿತ್ತು, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದೆ ಇತ್ತಲ್ವಾ ಐಡೆಂಟಿಟಿ. ಅಂದ್ರೆ ನೋಡಿ, ಈಗ ಇದೇನ್ ಕೊಟ್ಟಿದಾರಲ್ಲ ಎಕ್ಸ್ಪ್ರೆಷನ್, ಅದು ಈ ಫಾರ್ಮ್ ಅಲ್ಲಿ ಇದೆ. ನಾವೀಗ ಈ ಫಾರ್ಮ್ ಅಲ್ಲಿ ಇದನ್ನ ಕೊಡ್ಬೇಕು. ಓಕೆ, ಈಗ ಅದಕ್ಕೆ ಕೊಡ್ಬೇಕಂದ್ರೆ ನಮ್ಗೆ ಏನ್ ಗೊತ್ತಾಗ್ಬೇಕು, ಫಸ್ಟ್ ಎ ಏನು ಬಿ ಏನು ಗೊತ್ತಾಗ್ಬೇಕು ಅಲ್ವಾ. ಸೊ ನೋಡಿ, 27y ಕ್ಯೂಬ್ ಅಂತ ಇದೆ. 27ಗೆ ಯಾವ್ದು ಕ್ಯೂಬ್ ಇದು, 3 ಕ್ಯೂಬ್ ಅಲ್ವಾ. ಸೊ 3y ಹೋಲ್ ಕ್ಯೂಬ್ ಆಯ್ತಲ್ವಾ. 27y ಕ್ಯೂಬ್ ಪ್ಲಸ್ 125 ಅಂದ್ರೆ ಯಾವ್ದ್ರದ್ದು ಕ್ಯೂಬ್ ಆಗತ್ತೆ, 5 ಕ್ಯೂಬು, 5z ಹೋಲ್ ಕ್ಯೂಬ್ ಆಯ್ತಲ್ವಾ. ಸೊ ಈಗ ನಮ್ಗೆ ಎ ಏನು ಬಿ ಏನು ಗೊತ್ತಾಯ್ತು. ಈಗ ನೋಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಪ್ಲಸ್ ಬಿ ಅಂತ ಇದೆ ಅಲ್ವಾ. ಸೊ 3y ಪ್ಲಸ್ 5z ಎ ಇಂಟು ಬಿ ಆಯ್ತು. ಈಗ ಇದನ್ನ ಎ ಸ್ಕ್ವೇರ್ ಅಂದ್ರೆ ಇದು ಬಿಗ್ ಬ್ರಾಕೆಟ್ ಹಾಕೊಳ್ಳೋಣ. ಎ ಸ್ಕ್ವೇರ್ ಅಂದ್ರೆ 3y ಹೋಲ್ ಸ್ಕ್ವೇರ್ ಮೈನಸ್ ಎ ಬಿ ಅಂದ್ರೆ 3y ಇಂಟು ಬಿ ಏನಿದೆ 5z ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 5z ಸ್ಕ್ವೇರ್. ಓಕೆ, ಇನ್ನೊಂದು ಸ್ಟೆಪ್ ಮಾಡೋಣ ನೋಡಿ. 3y ಪ್ಲಸ್ 5z ಇಂಟು 3y ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 9y ಸ್ಕ್ವೇರ್ ಆಯ್ತು ಅಲ್ವಾ. 3 ಸ್ಕ್ವೇರ್ ಅಂದ್ರೆ 9, y ಸ್ಕ್ವೇರ್ ಅಂದ್ರೆ y ಸ್ಕ್ವೇರ್ ಮೈನಸ್ ನೋಡಿ, ನಂಬರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 5 ಏನಾಗುತ್ತೆ 15, y ಇಂಟು z yz. ಓಕೆ, ಪ್ಲಸ್ ಈಗ 5z ಹೋಲ್ ಸ್ಕ್ವೇರ್ ಇದೆ. ಸೊ 5 ಸ್ಕ್ವೇರ್ ಏನಾಗುತ್ತೆ 25, z ಸ್ಕ್ವೇರ್ ಏನಾಗುತ್ತೆ z ಸ್ಕ್ವೇರ್. ಓಕೆ, ದಿಸ್ ಇಸ್ ದ ಆನ್ಸರ್. ನೋಡಿ ಈ ಫಾರ್ಮ್ ಅಲ್ಲಿ ತಂದ್ವಲ್ಲ ನಾವು, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತಲ್ವಾ. ಸೊ ಇದನ್ನೇ ಅವರು ಕೇಳಿರೋದು. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, 64m ಕ್ಯೂಬ್ ಮೈನಸ್ 343n ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಕ್ವಶನ್ ನಂಬರ್ 9 ಅಲ್ಲೇ ನೋಡಿದೀವಲ್ವಾ. ಯಾವ ಐಡೆಂಟಿಟಿ ಬರುತ್ತೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಓಕೆ, ಈ ಐಡೆಂಟಿಟಿ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ 64 ಯಾವ್ದ್ರದ್ದು ಕ್ಯೂಬ್ ಆಗುತ್ತೆ ಗೊತ್ತಿದ್ರೆ ಸರಿ, ಇಲ್ಲಾಂದ್ರೆ ನಾವು ಈ ರೀತಿ ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, 4 1s 4, 4 6s 24, ಅಗೇನ್ 4 4s ನೋಡಿ 4 ಕ್ಯೂಬ್ ಆಯ್ತಲ್ವಾ. ಸೊ 4m ಹೋಲ್ ಕ್ಯೂಬ್ ಮೈನಸ್ 343 ಇದನ್ನು ಗೊತ್ತಿದ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ನಾವು ಫ್ಯಾಕ್ಟರ್ಸ್ ತೆಗಿಬೋದು. ನೋಡಿ 7 ಇಂದ ಹೋಗುತ್ತೆ, 7 4s 28, 6 ಉಳಿತು 63 ಅಂದ್ರೆ 7 9s ಅಗೇನ್ 7 7s 7 1s ನೋಡಿ 7 ಕ್ಯೂಬ್ ಆಯ್ತಲ್ವಾ. ಸೊ 7n ಹೋಲ್ ಕ್ಯೂಬ್ ಬಂತಲ್ವಾ. ನಮ್ಗೆ ಇಲ್ಲಿ ಎ ಏನು ಬಿ ಏನು ಅಂತ ಗೊತ್ತಾಯ್ತು. ಸೊ ಈಗ ನಾವು
ಹಾಕೋಣ. ಎ ಅಂದ್ರೆ 4m ಮೈನಸ್ ಬಿ ಅಂದ್ರೆ 7n. ಓಕೆ, ಈಗ ಎ ಸ್ಕ್ವೇರ್ ಅಂದ್ರೆ 4m ಹೋಲ್ ಸ್ಕ್ವೇರ್ ಪ್ಲಸ್ ಎ ಬಿ ಅಂದ್ರೆ 4m ಇಂಟು 7n ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 7n ಹೋಲ್ ಸ್ಕ್ವೇರ್. ಓಕೆ, ಈಗ ಈಕ್ವಲ್ಸ್ ಟು 4m ಮೈನಸ್ 7n. ಓಕೆ, ಇಲ್ಲಿ 4m ಹೋಲ್ ಸ್ಕ್ವೇರ್ ಇದೆ. ಸೊ 4 ಸ್ಕ್ವೇರ್ ಅಂದ್ರೆ ಏನಾಯ್ತು 16m ಸ್ಕ್ವೇರ್ ಪ್ಲಸ್ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕೋಣ. 4 7 28 m ಇಂಟು n mn ಪ್ಲಸ್ 7n ಹೋಲ್ ಸ್ಕ್ವೇರ್ ಇದೆ ಇಲ್ಲಿ. ಸೊ 7 ಸ್ಕ್ವೇರ್ ಏನಾಗುತ್ತೆ 49. n ಸ್ಕ್ವೇರ್ ಅಂದ್ರೆ n ಸ್ಕ್ವೇರ್. ಓಕೆ, ಈಗ ನೋಡಿ ನಾವು ಅವ್ರು ಈ ಫಾರ್ಮ್ ಅಲ್ಲಿ ಕೊಟ್ಟಿದ್ರು, ನಾವು ಈ ಫಾರ್ಮ್ ಅಲ್ಲಿ ಬರಿಬೇಕಾಗಿತ್ತು. ಬರದ್ವಲ್ವಾ, ಸೇಮ್ ಆ ಫಾರ್ಮ್ ಅಲ್ಲಿ ತಂದ್ವಿ ನಾವು. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಮಾಡಿ